ಸ್ವಾಮಿ ವಿವೇಕಾನಂದರು ಪರಿವ್ರಾಜಕ ಜೀವನ ನಡೆಸುತ್ತಿದ್ದಾಗ 1891ನೇ ಇಸ್ವಿ ಮೇ ತಿಂಗಳಿನಲ್ಲಿ ರಾಜಸ್ಥಾನದ ಸ್ವರ್ಗ ಎಂದೇ ಕರೆಸಿಕೊಳ್ಳುವಂತಹ ಮೌಂಟ್ ಅಬುಗೆ ಪ್ರವೇಶ ಮಾಡ್ತಾರೆ. ಇಲ್ಲಿ ಬಂದಾಗ ಅವರು ಅಲ್ಲಿ ಒಂದು ಚಂಪಾ ಗುಹೆ ಅನ್ನುವಂತಹ ಒಂದು ಸ್ಥಳದಲ್ಲಿ ವಾಸವಾಗಿರ್ತಾರೆ. ಚಂಪಾ ಗುಹೆ ಅಂದ್ರೆ ಇದು ಒಂದು ಪಾಳು ಬಿದ್ದಂತಹ ಗುಹೆ, ಜನಸಂಚಾರ ಕೂಡ ಇರಲಾರದಂತಹ ಒಂದು ಗುಹೆಯೇ ಇದು. ನಕ್ಕಿ ಲೇಕ್ ಮತ್ತು ಟೋಡ್ ರಾಕ್ ಅನ್ನುವಂತ ಎರಡು ಪ್ರಸಿದ್ಧವಾದಂತಹ ಸ್ಥಳಗಳ ಮಧ್ಯದಲ್ಲಿ ಇರುವಂತಹದ್ದು. ನಕ್ಕಿ ಲೇಕ್ ಅಂತಂದ್ರೆ ಇಲ್ಲಿ ದೇವತೆಗಳು ತಮ್ಮ ಉಗುರಿನಿಂದ ನಿರ್ಮಾಣ ಮಾಡದಂತಹ ಒಂದು ಉದ್ಯಾನವನ ಅಂತ ಪ್ರತೀತಿ ಇದೆ, ಅದಕ್ಕಾಗಿ ನಕ್ಕಿ ಲೇಕ್ ಅಂತ ಕರೀತಾರೆ ಇದನ್ನ. ಟೋಡ್ ರಾಕ್ ಅಂದ್ರೆ ಕಪ್ಪೆ ಯಾವ ತರ ಜಿಗಿಯತ್ತು ಅದೇ ರೀತಿಯಲ್ಲಿ ಕಪ್ಪೆಯ ಆಕಾರದಲ್ಲಿ ಇರುವಂತಹ ಒಂದು ದೊಡ್ಡ ಬಂಡಗಲ್ಲು. ಚಂಪಾ ಗುಹೆಗೆ ತಲುಪಬೇಕಾದ್ರೆ ಈ ಟೋಡ್ ರಾಕ್ ಅನ್ನ ಹತ್ತಿಕೊಂಡು ಹೋಗಬೇಕು. ದಟ್ಟವಾದ ಹಸಿರು ಗಿಡಗಳ ರಾಶಿಯಿಂದ ಸುತ್ತುವರೆದಂತಹ ಈ ಚಂಪಾ ಗುಹೆ ನೋಡಲು ತುಂಬಾ ಮನಮೋಹಕವಾದಂತಹದ್ದು. ಸ್ವಾಮಿ ವಿವೇಕಾನಂದರ ಪಾದಸ್ಪರ್ಶದಿಂದ ಪುನೀತಗೊಂಡ ಈ ಗುಹೆ ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಪಡೆದಿದೆ. ಈ ಸ್ಥಳದಲ್ಲಿ ಸ್ವಾಮೀಜಿ ಆಳವಾದ ಚಿಂತನೆ ಮತ್ತು ಧ್ಯಾನಗಳನ್ನು ನಡೆಸಿದ್ದರು. ಗುಹೆಯಲ್ಲಿ ಎರಡು ಭಾಗಗಳನ್ನು ನಾವು ಕಾಣಬಹುದಾಗಿದೆ. ಒಂದು ಸ್ಥಳದಲ್ಲಿ ಧ್ಯಾನಕ್ಕಾಗಿ ಉಪಯೋಗ ಮಾಡ್ತಾ ಇದ್ರು, ಇನ್ನೊಂದೆಡೆ ವಿಶ್ರಾಂತಿಗಾಗಿ ನಿದ್ರೆಗಾಗಿ ಬಳಸಲಾಗ್ತಾ ಇತ್ತು ಎನ್ನುವಂತ ಒಂದು ಮಾತಿದೆ. ಸ್ವಾಮೀಜಿ ಚಂಪಾ ಗುಫಾದಲ್ಲಿ ತಪಸ್ ಮಾಡ್ತಾ ಇದ್ದಾಗ ಒಬ್ಬ ಮುಸ್ಲಿಂ ವಕೀಲ ಅವ್ರ ಪರಿಚಯಕ್ಕೆ ಬರ್ತಾರೆ. ಅವ್ರ ಹೆಸರು ಮುನ್ಷಿ ಫಯಾಜ್ ಅಲಿ ಖಾನ್ ಅಂತ. ಆ ವಕೀಲರು ಸ್ವಾಮೀಜಿಯ ಜ್ಞಾನ, ವ್ಯಕ್ತಿತ್ವ ಹಾಗೂ ಆತ್ಮೀಯತೆಯಿಂದ ತುಂಬಾ ಪ್ರಭಾವಿತರಾಗ್ತಾರೆ. ನಂತರ ಅವರು ಸ್ವಾಮೀಜಿಗೆ, ನೀವು ಇಲ್ಲೇಕೆ ಗುಹೆಯಲ್ಲಿ ಇರ್ತೀರಾ, ನಮ್ಮ ಬಂಗಲೆಯಲ್ಲೇ ಬಂದು ನಮ್ಮೊಂದಿಗೆ ವಾಸಿಸಿ ಎಂದು ಆಹ್ವಾನ ಕೂಡ ಕೊಡ್ತಾರೆ. ಈ ಘಟನೆಯಲ್ಲಿ ನಾವು ಒಂದು ಮಹತ್ವದ ಅಂಶವನ್ನು ಏನು ಕಾಣಬಹುದು ಎಂದರೆ, ಆ ಕಾಲದಲ್ಲಿ ಜಾತಿ ಧರ್ಮಗಳ ಭೇದ ಭಾವ ಬಹಳ ಗಟ್ಟಿಯಾಗಿತ್ತು. ಆದರೆ ಸ್ವಾಮಿ ವಿವೇಕಾನಂದರು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುತ್ತಿದ್ದಂಥವರು. ಮುಸ್ಲಿಂ ವಕೀಲರು ಹೇಳ್ತಾರೆ, ನಾನು ಮುಸ್ಲಿಂ, ನಿಮಗೆ ಬೇರೆ ಊಟದ ವ್ಯವಸ್ಥೆ ಮಾಡ್ತೇನೆ ಎಂದು ಹೇಳ್ತಾರೆ. ಆಗ ಸ್ವಾಮೀಜಿ ಅದನ್ನು ನಿರಾಕರಿಸಿ, ನಾನು ಸನ್ಯಾಸಿ, ಎಲ್ಲ ಮಾನವರು ಒಂದೇ, ನನಗೆಂದು ನೀವೇಕೆ ಬೇರೆ ಅಡಿಗೆಯನ್ನು ಮಾಡಬೇಕು? ಸ್ವಾಮೀಜಿ ಮಾತುಗಳನ್ನು ಕೇಳ್ತಾ ಇದ್ದಂತೆ ವಕೀಲರು ಮೂಕ ವಿಸ್ಮಿತರಾಗಿ ಹಾಗೇ ನೋಡ್ತಾ ನಿಂತ್ಕೊಂಡು ಬಿಡ್ತಾರೆ. ಈ ಘಟನೆಯ ಸಂದೇಶ ಏನು ಅಂದರೆ, ಸ್ವಾಮೀಜಿಯವರು ಧರ್ಮ ಸೌಹಾರ್ದತೆ ಎಷ್ಟೊಂದು ಮಹತ್ವ ಕೊಡ್ತಾ ಇದ್ರು. ಅವರಲ್ಲಿ ಅದೆಂತಹ ಮಾನವೀಯತೆ ಇತ್ತು, ಸಮಾನತೆ, ವಿಶ್ವ ಭ್ರಾತೃತ್ವ, ಇದೆಲ್ಲವನ್ನು ಸ್ಪಷ್ಟವಾಗಿ ಅವರ ಜೀವನದಲ್ಲಿ ನಾವು ಕಾಣಬಹುದಾಗಿದೆ. ಮಾನವ ಸೇವೆಯೇ ಮಾಧವನ ಸೇವೆ ಎನ್ನುವಂತಹ ತತ್ವವನ್ನ ಅವರು ಜೀವನದಲ್ಲಿ ಯಾವಾಗಲೂ ಅನುಸರಿಸಿ ನಡೆಯುತ್ತಿದ್ದರು ಎನ್ನುವುದು ಕೂಡ ಸ್ಪಷ್ಟ ಆಗ್ತದೆ. ಸ್ವಾಮಿ ವಿವೇಕಾನಂದರ ಬದುಕಿನಲ್ಲಿ ಮಹತ್ವದ ತಿರುವುಗಳು ಉಂಟಾದದ್ದು ಕೂಡ ಇದೇ ಮೌಂಟ್ ಅಬುನಲ್ಲಿ ಅಂತ ಹೇಳ್ಬಹುದು. ಸ್ವಾಮೀಜಿಯವರಿಗೆ ವಿವೇಕಾನಂದ ಎನ್ನುವಂತಹ ಹೆಸರನ್ನು ಕೊಟ್ಟಂತಹ ಅವರ ಗೆಳೆಯ ಅಜಿತ್ ಸಿಂಗ್ ಕೂಡ ಭೇಟಿಯಾದದ್ದು ಮೌಂಟ್ ಅಬುನಲ್ಲಿಯೇ. ಒಟ್ಟಾರೆ ಸ್ವಾಮಿ ವಿವೇಕಾನಂದರ ಪಾದಸ್ಪರ್ಶದಿಂದ ಪುನೀತಗೊಂಡ ಈ ಚಂಪಾ ಗುಹಾ ಇವತ್ತು ಪ್ರವಾಸಿಗರ ಹಾಗೂ ಭಕ್ತರ ಒಂದು ಪ್ರಮುಖ ಸ್ಥಳವಾಗಿದೆ.